ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾ ಫಸ್ಟ್ ಲಾಗ್ ಚಾಲೂ ಮಾಡೀನಿ. ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇದು ನಂದು ಡೈಲಿ ಲಾಗ್. ಇವತ್ತು ಏನೇನು ಮಾಡ್ತೀನಿ ಅದೆಲ್ಲ ನಾನು ಈ ಲಾಗ್ದಾಗ ಇರ್ತಿದ್ದೆ. ಇವತ್ತು ನಾ ಎದ್ದ ತಕ್ಷಣ ಬೆಡ್ ಸೆಟ್ ಮಾಡಿದ್ದೆ, ಫ್ರೆಶ್ ಅಪ್ ಆದೆ. ಆಮೇಲೆ ಕಿಚನ್ ಹೋಗಿ ಮಾರ್ನಿಂಗ್ ಕೆಲಸ ನಂದು ವೆಸಲ್ಸ್ನ ರ್ಯಾಕ್ಸ್ದಾಗ ಹಾಕೋದು ಅವೆಲ್ಲ ಹಾಕಿ ಮತ್ತು ಹಾಟ್ ವಾಟರ್ ಕುಡಿತೀನಿ. ಸೊ ಬಿಸಿಗಿಟ್ಟೆ. ಆ್ಯಂಡ್ ನಮ್ಮ ಮನ್ಯಾಗ 2 ಡಾಗಿ ಅದಾವೆ, ಲೂಸಿ ಮತ್ತು ಡೇಸಿ. ಅವಕ್ಕೆ ಊಟಕ್ಕೆ ಇಟ್ಟೆ. ನಂದು ಡ್ರಿಂಕ್ ಆದ ತಕ್ಷಣ ಸ್ವಲ್ಪ ಮಮ್ಮಿಗೆ ಹೆಲ್ಪ್ ಮಾಡಬೇಕಂತ ಹಾಗಲಕಾಯಿ ಪೀಲ್ ಮಾಡೋಕ್ಕೆ ಅಂತ ಹೋದೆ. ಅಷ್ಟರಲ್ಲಿ ಮಮ್ಮಿ ಪೂಜೆ ಮಾಡೋಕಂತಂದ್ರೆ ಪೂಜೆ ಮಾಡ್ಲಿಕ್ಕಂತ ಸ್ನಾನ ಮಾಡೋಕ್ಕಂತ ಹೊಂಟಿದ್ದೆ. ಅಷ್ಟರಲ್ಲಿ ನನ್ನ ಮಾಮನ ಮಗಳು ಸಿಕ್ಕಳು. ಅವಳಿಗೆ ಸ್ವಲ್ಪ ಟೀಸ್ ಮಾಡಿದೆ, ಹೆದರ್ಕೊಂಡು ಒಳಗೆ ಹೋದ್ಲು. ಸ್ವಲ್ಪ ಮೆಂಟಲ್. ಆಮೇಲೆ ನೋಡಿ ನಾ ರೆಡಿಯಾಗಿ ಬಂದೆ. ಸ್ನಾನ ಆಯ್ತು. ಇವಾಗ ಸ್ವಲ್ಪ ಮಾರ್ನಿಂಗ್ ಸ್ಕಿನ್ ಕೇರ್ ರೊಟೀನ್ ನಂದು ಸನ್ಸ್ಕ್ರೀನ್ ಅಷ್ಟು ಹಚ್ಕೋತೀನಿ, ಮತ್ತೇನು ಬೇರೆ ಇಲ್ಲ. ಸನ್ಸ್ಕ್ರೀನ್ ಹಚ್ಕೊಂಡು ಪೂಜೆ ಮಾಡಬೇಕಿತ್ತು. ಪೂಜೆ ಮಾಡ್ಲಿಕ್ಕಂತ ಹೋದೆ. ಇವತ್ತಿನ ಪೂಜೆ ಎಲ್ಲ ಮುಗೀತು. ಅಷ್ಟ್ರಾಗ ರೊಟ್ಟಿ ಬೇಯಿಸಿದ್ರೆ ತಡಿ ಅಂತ ರೊಟ್ಟಿ ಬೇಯಿಸತ್ತಿದ್ದೆ. ನಮ್ಮ ತಮ್ಮ ಮತ್ತು ನಮ್ಮ ಮಮ್ಮಿ ಬಂದು ಕಾಡ್ಸಾತಿದ್ರು, ನಿಂಗೆ ರೊಟ್ಟಿ ಬೇಯಿಸಕ್ಕೆ ಬರೋಂಗಿಲ್ಲ ಕರೆಕ್ಟಾಗಿ ಅಂತಂದೇಳಿ. ಇಲ್ಲ ಬರ್ತೈತೆ ಅಂತ ನಾನು ಬೇಯಿಸಾಕತ್ತಿದ್ದೆ. ಅಷ್ಟ್ರಾಗ ನಮ್ಮ ಮಮ್ಮಿ ಬಂದು ಇಸ್ಕೊಂಡು ಹಿಂಗೆ ಬೇಯಿಸ್ಬೇಕು ಅಂತ ಹೇಳ್ಕೊಡಾಕತ್ತಿದ್ರೆ. ಅಷ್ಟೇ 2 ರೊಟ್ಟಿ ಬೇಯಿಸಿ ಬಂದೆ. ಇವತ್ತಿನ ನಾಷ್ಟ ಬಂದು ಟೊಮ್ಯಾಟೊ ಬಾತ್, ನನ್ನ ಫೇವ್ರೇಟ್. ಟೊಮೆಟೊ ಬಂದು ತಿಂದೆ. ಅಷ್ಟರಲ್ಲಿ ನೋಡ್ತೀನಿ ನಮ್ಮ ಪಪ್ಪ ಆಲ್ರೆಡಿ ಕ್ಲೀನಿಂಗ್ ಚಾಲೂ ಮಾಡಿಬಿಟ್ಟಾರ್ರಿ ಗಣಪತಿ ಹಬ್ಬದ. ರೊಟ್ಟಿ ಹಾಕಿ ನಾಷ್ಟ ಮಾಡೋಗಿತ್ತು. ಯಾವುದು ಉತ್ತರ ಕರ್ನಾಟಕ ನಾಷ್ಟ? ರೊಟ್ಟಿ ನಾಷ್ಟ ನಮ್ಮ ಮಮ್ಮಿ ಒಬ್ಬರು ಮಾಡ್ತಾರೆ, ನಾವು ಮಾಡೋಂಗಿಲ್ಲ. ಚಿಕನ್ ತಿನ್ಬೇಕಂತ ಭಾಳ ಕ್ರೇವಿಂಗ್ಸ್ ಆಗಿತ್ತು. ಅದಕ್ಕೆ KFCಯಿಂದ ಆರ್ಡರ್ ಮಾಡಿದ್ದೆ ಮಧ್ಯಾಹ್ನ ಊಟಕ್ಕೆ. ನೋಡ್ರಿ ನಮ್ಮ ಮನ್ಯಾಗಿನ ಮಿನಿ ಗಣಪತಿ. ಈ ಮಿನಿ ಗಣಪತಿ ಕೊಟ್ಟಿವ್ರ. ಇವತ್ತು ವೆನಸ್ಡೇ ಅಲ್ಲ, ಮಧ್ಯಾಹ್ನ ನಾವು ಚಿಕನ್ ತಿಂದ್ವಿ. ಚಿಕನ್ KFC ತಿಂದ್ವಿ. ಮಮ್ಮಿ ಈಗೇನೈತಿ ಸ್ಪೆಷಲ್? ಎಗ್ ಕರಿ. ಶ್ರಾವಣ ಮುಗೀತು, ಎಗ್ ಕರಿ. ಎಗ್ ಕರಿ ಕಂಡಲ್ಲ. ಅಲ್ಲಲ್ಲಿ ಶ್ರಾವಣ ಮುಗೀತಿಲ್ಲ, ಮುಗೀತು ಹೊಡ್ಬೇಕಾಗಿತ್ತು. ಅದಕ್ಕೆ ಶ್ರಾವಣ ಮುಗೀತು, ಅದಕ್ಕೆ ಸ್ವಲ್ಪ ಏನಂದ್ರೆ ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿರ್ತೈತಿ. ನೀವು ಜ್ವರ ಬಂದು ಬೀಳಕ್ಕೆ ನೋಡ್ರಿ, ಮಾಡೋಂಗಿಲ್ಲ ಕೆಲಸ ಮಾಡೋದ್ರು ಇಲ್ಲದ ಕೆಲಸ ಮಾಡತ್ತಾಳ. ಟೈಮ್ ಟು ಎಂಡ್ ಮೈ ಲಾಗ್. ಊಟ ಮಾಡಿಬಿಟ್ಟು ಮಲ್ಕೋತೀನಿ. ಇಷ್ಟೇ ಇವತ್ತಿನ ದಿನ ಮುಗೀತು. ನನ್ನ ಡೈಲಿ ಲಾಗ್ ಇವತ್ತಿಗೆ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಬಾಯ್.